ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ? ದೇವಾಲಯಗಳೀಗ ಅರ್ಧ ಮುಳುಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೆ. ಇನ್ನೊಂದು ಕಡೆಗೆ ಉಪ್ಪೂರು ಶಾಲೆಗೆ ಜಲ ದಿಗ್ಬಂಧನವಾಗಿದೆ. ಉಡುಪಿಯ ಮಟಪಾಡಿ ಮುಳುಗಡೆಯಾಗಿ ಹೋಗಿದೆ. ದಕ್ಷಿಣ ಕನ್ನಡದಲ್ಲಂತೂ ಕಡಲು ಪ್ರಕ್ಷುಬ್ಧವಾಗಿದೆ. ತಣ್ಣೀರುಬಾವಿ ಬೀಚ್ಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಆದರೂ ಕೆಲವರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಬೇಕು, ಬಂದವರಿಗೆಲ್ಲ ಕೇಸ್ ಹಾಕಿ ಕಳಿಸಬೇಕು. ಸೊ ಏನಿದೆ ಪರಿಸ್ಥಿತಿ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನೋಡಿ. ಉಡುಪಿಯಲ್ಲಿ ಮಳೆಯೋ ಮಳೆ ತುಂಬಿ ಹರಿತಾ ಇರುವ ಸ್ವರ್ಣ. ಉಪ್ಪೂರು ಶಾಲೆಗೆ ಜಲ ದಿಗ್ಬಂಧನ. ಕರಾವಳಿ ಮಲೆನಾಡಲ್ಲಿ ಸುರಿತಾ ಇರುವ ಮಹಾಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕೃಷ್ಣನಗರಿ ಉಡುಪಿಯಲ್ಲೂ ಭಾರಿ ವರ್ಷಧಾರೆ ಆಗ್ತಾ ಇದೆ. ಸ್ವರ್ಣ ನದಿ ತುಂಬಿ ಹರಿತಾ ಇದ್ದು ನದಿ ಪಾತ್ರದಲ್ಲಿರುವ ಬ್ರಹ್ಮಾವರದ ಉಪ್ಪೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಶಾಲೆ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿರುವ ಅಯ್ಯಪ್ಪ ಗುಡಿ ಅಡುಗೆ ಮನೆಗೆ ಜಲ ದಿಗ್ಬಂಧನ ಆಗಿದೆ. ಶಾಲೆಗೆ ರಜೆ ಘೋಷಿಸಿದ್ರಿಂದ ಭಾರಿ ದುರಂತವೊಂದು ತಪ್ಪಿದೆ. ನೀಲಾವರ ಮಟಪಾಡಿ ಪರಿಸರದಲ್ಲಿ ನೆರೆ ಪರಿಸ್ಥಿತಿ ಇದೆ. ಸೀತಾ ನದಿಯ ಆಸುಪಾಸಿನ ಪ್ರದೇಶಗಳಲ್ಲಿ ನೆರೆ ಭೀತಿ ಎದುರಾಗಿದೆ. ಕರಾವಳಿ ಜಿಲ್ಲೆ ಉಡುಪಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಬಿದ್ದಂತಹ ಭಾರೀ ಮಳೆಗೆ ಸುತ್ತಮುತ್ತ ವ್ಯಾಪಕ ನೆರೆ ಕಂಡು ಬಂದಿರುವಂಥದ್ದು. ಉಪ್ಪೂರು ಶಾಲೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನೆರೆ ಬಂದಿದೆ. ಕಳೆದ ವರ್ಷ ಮಳೆ ಬಂದಿರೋದು ಬಹಳ ಕಮ್ಮಿ ಇತ್ತು, ಹಾಗಾಗಿ ನೆರೆಯ ವಾತಾವರಣ ಕಂಡು ಬಂದಿರಲಿಲ್ಲ. ಶಾಲೆಯ ಗೇಟು, ಅದರ ಜೊತೆಗೆ ಧ್ವಜಸ್ತಂಭ, ಶಾಲೆಯನ್ನು ಬಹಳ ಎತ್ತರ ಮಾಡಿದ್ದಾರೆ. ಆರಂಭದಲ್ಲಿ 10 ವರ್ಷಕ್ಕಿಂತ ಹೋಲಿಸಿದ್ರೆ ಹೊಸ ಕಟ್ಟಡಗಳನ್ನು ಬಹಳ ಎತ್ತರದಲ್ಲಿ ಮಾಡಿದ್ದಾರೆ. ಅಂದರೆ ಶಾಲೆಯ ಅಂಗಳದಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಬೇಕು ಮತ್ತು ಸುತ್ತಮುತ್ತ ಮಣ್ಣು ಹಾಕಿ ಏರಿಸಿದಂಥ ಸಂದರ್ಭದಲ್ಲಿ ಶಾಲೆಯ ಆವರಣಕ್ಕೆ ನೀರು ಬರೋದಿಲ್ಲ ಅನ್ನುವಂಥದ್ದು. ಮತ್ತು ಶಾಲೆ ಎಲ್ಲಿದೆ ಅಷ್ಟು ವ್ಯಾಪ್ತಿಯಲ್ಲಿ ಮಡಿಸಾಲು ಹೊಳೆಗೆ ಒಂದು ತಡೆಗೋಡೆಯನ್ನು ಹಾಕಿದರೆ ಶಾಲೆಗೆ ಈ ತರದ ನೆರೆಯ ವಾತಾವರಣ ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಉಡುಪಿಯ ಕುಂದಾಪುರದ ವಾರಾಹಿ ಸೌಪರ್ಣಿಕಾ ನದಿ ಭರ್ತಿಯಾಗಿದೆ. ಕುಂದಾಪುರದ ತೀರದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಬೇಳೂರು ದೇಲಟ್ಟು ಭಾಗದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಕುಂದಾಪುರದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ನೆರೆ ಪೀಡಿತರನ್ನ ರಕ್ಷಿಸಿದ್ದಾರೆ. ವಾರಾಹಿ ಸೌಪರ್ಣಿಕಾ ನದಿ ಭರ್ತಿ. ಕೋಟಿಲಿಂಗೇಶ್ವರ ಪ್ರಾಂಗಣಕ್ಕೆ ನೀರು. ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣಕ್ಕೆ ಮಳೆ ನೀರು ನುಗ್ಗಿದೆ. ಧ್ವಜಸ್ತಂಭ ನೀರಿನಿಂದ ಆವೃತ ಆಗಿತ್ತು. ವಾರಾಹಿ ಸೌಪರ್ಣಿಕಾ ನದಿಯ ಮಟ್ಟ ಏರಿಕೆ ಆಗಿದ್ದರಿಂದ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಪ್ರಾಂಗಣದಲ್ಲೂ ಭಾರಿ ಪ್ರಮಾಣದಲ್ಲಿ ನೀರು ಹರಿದಿದೆ. ಉಡುಪಿ ಜಿಲ್ಲೆಯಲ್ಲಿ ಹರಿಯುವಂತಹ ಸೀತಾ ನದಿ ವ್ಯಾಪಕವಾಗಿ ಹರಿತಾ ಇರೋದ್ರಿಂದ ನಾವು ನೋಡಬಹುದು ಆ ದೃಶ್ಯಗಳಲ್ಲಿ ಯಾವ ಮಟ್ಟಿಗೆ ಎಲ್ಲಿ ನದಿ ಹರಿತಾ ಇದೆ ಅನ್ನುವಂಥ ಒಂದು ಭಾಸ ಆಗ್ತಾ ಇದೆ. ಆದರೆ ಈ ಭಾಗದಲ್ಲಿ ಯಾವುದೇ ನದಿಗಳು ಹರಿಯೋದಿಲ್ಲ. ರಸ್ತೆಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಕೆಳಭಾಗದಲ್ಲಿ ತೆಂಗಿನ ತೋಟಗಳು, ಗದ್ದೆಗಳು ಇರುವಂಥದ್ದು. ಆದರೆ ನೋಡ್ಬೇಕಾದ್ರೆ ಇದೊಂದು ಹೊಳೆ ಹರಿತಾ ಇದೆ ಅನ್ನುವಂಥ ಭಾವನೆ ಬರ್ತದೆ. ಅಷ್ಟರ ಪ್ರಮಾಣದಲ್ಲಿ ಸೀತಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಮಳೆ ಬಿದ್ದರೆ ಈ ಥರದ ನೆರೆ ಆಗೋದೇ ಇಲ್ಲ. ಪಶ್ಚಿಮ ಘಟ್ಟದಲ್ಲಿ ಆಗುಂಬೆ ಭಾಗದಲ್ಲಿ ಹೆಬ್ರಿ, ಅದರ ಜೊತೆಗೆ SK ಬಾರ್ಡರ್ ಅಂದರೆ ಚಿಕ್ಕಮಗಳೂರಿಗೆ ಬರ್ತದೆ. ಈ ಭಾಗದಲ್ಲಿ ಭಾರೀ ಮಳೆ ಬೀಳುವ ಕಾರಣ ಈ ಥರದ ನೆರೆ ಸೃಷ್ಟಿಯಾಗಿದೆ. ನಾವು ಇವಾಗ ನಿಂತ್ಕೊಂಡಿರುವಂಥದ್ದು ಮಟಪಾಡಿ ಗ್ರಾಮ. ಈ ಭಾಗ ಎಲ್ಲ ಮಟಪಾಡಿ. ಈ ರಸ್ತೆಯನ್ನು ದಾಟಿ ಹೋದರೆ ಅದು ನೀಲಾವರಕ್ಕೆ ಹೋಗ್ತದೆ. ಆ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಕಟ್ಟಾಗಿರುವಂಥದ್ದು. ಸರಾಗವಾಗಿ ಸಮುದ್ರಕ್ಕೆ ನೀರು ಹರಿಯದ ಕಾರಣ ಅದು ಜನವಸತಿ, ತೋಟಗಳಿಗೆ, ಗದ್ದೆಗಳಿಗೆ ನೀರು ಬಂದಿರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ಮಳೆ ಇಳಿಮುಖವಾದರೆ ಮತ್ತು ಗಾಳಿಯ ಒತ್ತಡ ಕಡಿಮೆ ಆದರೆ ಈ ಎಲ್ಲ ನೆರೆ ತಗ್ಗಬಹುದು. ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್. ತಣ್ಣೀರುಬಾವಿ ಬೀಚ್ಗೆ ನಿರ್ಬಂಧ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಕಾಟ ಜೋರಾಗಿದೆ. ಸಮುದ್ರ ತೀರದಲ್ಲಿ ಗಾಳಿಯ ವೇಗ ಹೆಚ್ಚಾಗ್ತಾ ಇದ್ದು ಪ್ರವಾಸಿಗರಿಗೆ ನಿಷೇಧವನ್ನ ಹೇರಲಾಗಿದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು ಮೀನುಗಾರಿಕಾ ಬೋಟ್ಗಳಿಗೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ ಕಣ್ಗಾವಲನ್ನ ಇರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರೋದ್ರಿಂದ ಇಡೀ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಾವು ಮಂಗಳೂರಿನ ಕಡಲ ತೀರವನ್ನು ಗಮನಿಸೋದಿದ್ರೆ ಮಂಗಳೂರಿನ ತಣ್ಣೀರುಬಾವಿ ಬೀಚಲ್ಲಿದ್ದೇವೆ. ಇಲ್ಲಿ ಸುರಕ್ಷಿತ ತಾಣ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಅಬ್ಬರ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಹಾಗಾಗಿ ಎಲ್ಲ ನದಿಯ ನೀರು ಸಮುದ್ರ ಸೇರ್ತಾ ಇದೆ. ಹಾಗಾಗಿ ಕಡಲ ಅಬ್ಬರ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಯಾವುದೇ ಪ್ರವಾಸಿಗರು ಕಡಲ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಸೂಚನಾ ಫಲಕವನ್ನು ಜಿಲ್ಲಾಡಳಿತ ಹಾಕಿದೆ. ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಲೈಫ್ ಗಾರ್ಡನ್ನು ನೇಮಕ ಮಾಡಲಾಗಿದೆ. ಪ್ರವಾಸಿಗರು ಈ ಒಂದು ಏನು ಸಮುದ್ರದ ತೀರ ಇದೆ ಆ ಭಾಗಕ್ಕೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಸ್ಥಳೀಯರು ಯಾರು ಸಮುದ್ರದ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿದೆ. ಹಾವೇರಿಯಲ್ಲಿ ವರದಾ ನದಿ ಆರ್ಭಟ. ನದಿ ನೀರಲ್ಲಿ ವಾಹನ ಸವಾರರ ಹುಚ್ಚಾಟ.
ಹಾವೇರಿ ಜಿಲ್ಲೆಯ ವರದಾ ನದಿ ಮೈದುಂಬಿ ಹರಿತಾ ಇದೆ. ಪರಿಣಾಮ ಸವಣೂರು ತಾಲೂಕಿನ ಕಳಸೂರಿನ ಬಳಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವ ವರದಾ ನದಿಯಲ್ಲಿ ವಾಹನ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಜೀವದ ಹಂಗು ತೊರೆದು ಬೈಕ್ನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಜನ ದಾಟಿ ಬುಲೆರೋ ವಾಹನವನ್ನ ಹಿಮ್ಮುಖವಾಗಿ ಚಲಿಸಿ ಕಳ್ಳಾಟ ಆಡ್ತಿದ್ದಾರೆ ಹಾಗೂ ಹುಚ್ಚಾಟವನ್ನ ಆಡ್ತಿದ್ದಾರೆ. ಸುತ್ತಮುತ್ತಲಿನ 5-6 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಕಳೆದ ಒಂದು ವಾರದಿಂದ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಯಾದಂತಹ ವರದಾ ನದಿ ಇವತ್ತು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರು ಮೇಲ್ಗಡೆ ಬಂದಿರುವಂಥದ್ದು. ಈಗ ನಾವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಮತ್ತು ದೇವಗಿರಿಯ ನಡುವೆ ಇರತಕ್ಕಂಥ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೇವೆ. ಕಳೆದ ಸುಮಾರು ವರ್ಷಗಳಿಂದ ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಕಳೆದ 15 ವರ್ಷಗಳಿಂದ ಕಳಸೂರು ಗ್ರಾಮದ ಜನರು ಭಾಳಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಎತ್ತರ ಮಾಡಬೇಕು, ಮಳೆಗಾಲದಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಹೀಗಾಗಿ ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಆದರೆ ಜೀವದ ಹಂಗು ತೊರೆದು ಬೈಕ್ ಸವಾರರಾಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವ ಜನರು ಅದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರಿನ ಸೆಳೆತ ಇದ್ರೂ ಕೂಡ ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಇದಕ್ಕೆ ಬ್ರಿಡ್ಜ್ ಅನ್ನ ಮೇಲೆತ್ತರಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅಬ್ಬರಿಸುತ್ತಿರುವ ತುಂಗಾ ಜಲಾಶಯ, ಮುಳುಗಿದ ಕೋರ್ಪಲಯ ಮಂಟಪ. ಮಲೆನಾಡು ಭಾಗದಲ್ಲಿ ವರುಣದೇವ ಬಿಟ್ಟು ಬಿಡದೆ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ತಾಲೂಕಿನ ಗಾಜನೂರಿನ ತುಂಗಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಹೊಳೆಗೆ ಹರಿಸಲಾಗ್ತಾ ಇದ್ದು, ನಗರದ ಕೋರ್ಪಲಯ್ಯ ಚಿತ್ರ ಮಂಟಪ ಸಂಪೂರ್ಣ ನೀರಿನಿಂದ ಆವೃತ ಆಗಿದೆ. ಮಂಟಪ ಮುಳುಗಿರುವುದನ್ನು ಕಣ್ತುಂಬಿಕೊಳ್ಳೋಕೆ ಹಳೆ ಸೇತುವೆ ಮೇಲೆ ನಿಂತು ಜನ ಜಮಾಯಿಸಿದ್ದಾರೆ. ಮಹಿಳೆಯರು ತುಂಬಿದ ತುಂಗಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದಾರೆ. ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಿನ್ನೆ ರಾತ್ರಿಯಿಂದನೇ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಹೀಗಾಗಿ ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ತುಂಗಾ ಜಲಾಶಯದಿಂದ ಈಗಾಗಲೇ 60,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಿದೆ. ನೀವು ನೋಡ್ಬೋದಾಗಿದೆ. ನಾವು ಇವಾಗ ತುಂಗಾ ನದಿಯ ದಡದಲ್ಲಿದ್ದೀವಿ. ತುಂಗಾ ನದಿಯ ಇಲ್ಲಿ ಶಿವಮೊಗ್ಗದ ಕೋರ್ಪಲೆಯ ಛತ್ರದಲ್ಲಿರುವಂಥ ಮಂಟಪ ಮುಳುಗಡೆಯಾಗಿದೆ. ಸುಮಾರು 60,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿರೋದ್ರಿಂದ ಈ ಮಂಟಪ ಮುಳುಗಡೆಯಾಗಿದೆ. ತುಂಗಾ ನದಿ ಕೂಡ ರಭಸವಾಗಿ ಹರಿತಾ ಇದೆ. ತುಂಗಾ ನದಿ ತುಂಬಿರೋ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ಈಗಾಗಲೇ ತುಂಗಾ ನದಿಗೆ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ, ಬಾಗಿಣವನ್ನು ಬಿಡುವಂಥ ಕೆಲಸ ಮಾಡ್ತಿದ್ದಾರೆ. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಳೆಯ ನಡುವೆ ತುಂಗಾ ನದಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ. 60,000 ಕ್ಯೂಸೆಕ್ಸ್ಗೆ ಈ ಪ್ರಮಾಣದಲ್ಲಿ ನದಿ ಹರಿತಾ ಇದೆ. ಒಂದು ವೇಳೆ ಇದೇ ರೀತಿ ಮಳೆ ಮುಂದುವರಿದೆ ಆದರೆ ಮತ್ತಷ್ಟು ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ನದಿ ಪಾತ್ರದ ಬಡಾವಣೆಗಳು ಪ್ರವಾಹ ಸ್ಥಿತಿಗೆ ತಲುಪುವ ಸಾಧ್ಯತೆ ಕೂಡ ಇದೆ. ತೀರ್ಥಹಳ್ಳಿಯಲ್ಲಿ ಧರೆ ಕುಸಿತ, ಹೊಸನಗರದಲ್ಲಿ ನೆಲಕ್ಕುರುಳಿದ ಮರಗಳು. ಶಿವಮೊಗ್ಗದಲ್ಲಿ ಮಳೆ ಅವಾಂತರ ಹೆಚ್ಚಾಗಿದೆ. ತೀರ್ಥಹಳ್ಳಿಯ ಬೈಪಾಸ್ ರಸ್ತೆಗೆ ಗುಡ್ಡ ಕುಸಿತ ಪರಿಣಾಮ ತಾತ್ಕಾಲಿಕವಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಣ್ಣು ತೆರವುಗೊಳಿಸಿದ್ದು ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಹೊಸನಗರ ತಾಲೂಕಿನ ಹಳಗುಂದ ಗ್ರಾಮದಲ್ಲಿ ಗಾಳಿ ಮಳೆಯಿಂದ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಳ್ತು. ತೀರ್ಥಹಳ್ಳಿ ತಾಲೂಕಿನ ಒಡಲಮನೆ ಗ್ರಾಮದಲ್ಲಿ ಮನೆಗೋಡೆ ನೆಲಕಚ್ಚಿದ್ದು ಮನೆಯೊಡತಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ತೀರ್ಥಹಳ್ಳಿಯ ಮಾಲತಿ ನದಿ ಉಕ್ಕಿ ಹರಿತಾ ಇದೆ. ಒಟ್ನಲ್ಲಿ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆರಾಯ ಬೋರ್ಗರಿತಾ ಇದ್ದು ಅಲ್ಲಲ್ಲಿ ಭೂಕುಸಿತ, ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.